ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್. ನಾನು ಅಕ್ಷತಾ ಕುಲಕರ್ಣಿ. 2 ಲಾರಿಗಳಲ್ಲಿ ಬರೋಬ್ಬರಿ 400 ಕೋಟಿ ನಗದು ಹಣವನ್ನ ತುಂಬಿಕೊಂಡು ಸಾಗಿಸುವುದೇ ವಿಚಿತ್ರ. ಇಷ್ಟಕ್ಕೂ ಅದು ಸರ್ಕಾರದ ಹಣವಲ್ಲ. ಖಾಸಗಿ ವ್ಯಕ್ತಿಗಳು ಇಷ್ಟೊಂದು ಕ್ಯಾಶ್ನ ಕಂಟೈನರ್ನಲ್ಲಿ ತುಂಬಿಕೊಂಡು ಸಾಗಿಸ್ತಾ ಇರುವಾಗ ಆ 2 ಲಾರಿಗಳನ್ನ ದರೋಡೆಕೋರರು ಹೈಜಾಕ್ ಮಾಡ್ತಾರೆ ಅನ್ನೋದು ಮತ್ತೊಂದು ವಿಚಿತ್ರ. ಇದೊಂದು ರೀತಿಯಲ್ಲಿ ಸಿನಿಮಾ ಸ್ಟೋರಿ ಅನ್ಸಿದ್ರು ನಡೆದಿದ್ದು ಮಾತ್ರ ಸತ್ಯ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಚೋರ್ಲಾ ಘಾಟ್ ಪ್ರದೇಶದಲ್ಲಿ 400 ಕೋಟಿ ರೂಪಾಯಿ ದರೋಡೆ ನಡೆದಿದೆ ಎಂಬ ವಿಚಾರ ಈಗ ಸಂಚಲನ ಮೂಡಿಸಿದೆ. ಸಿನಿಮಾ ಶೈಲಿಯಲ್ಲಿ ನಡೆದಿದೆ ಎನ್ನಲಾದ ಈ ಘಟನೆಯಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮಾಹಿತಿ ನೀಡಿದ್ದು, ಪ್ರಕರಣದ ತನಿಖೆಗೆ ಮಹಾರಾಷ್ಟ್ರ ಪೊಲೀಸರೊಂದಿಗೆ ಕರ್ನಾಟಕ ಪೊಲೀಸರು ಕೈಜೋಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ನಿಗೂಢ ದರೋಡೆಯ ಬಗ್ಗೆ ಮೊದಲ ಮಾಹಿತಿ ಲಭ್ಯವಾಗಿದ್ದು ನಾಸಿಕ್ ಪೊಲೀಸರಿಂದ. ಜನವರಿ 6ರಂದು ನಾಸಿಕ್ ಎಸ್ಪಿಯವರು ಬೆಳಗಾವಿ ಪೊಲೀಸರಿಗೆ ಪತ್ರ ಬರೆದು ಚೋರ್ಲಾ ಘಾಟ್ ವ್ಯಾಪ್ತಿಯಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಳೆಯ ನೋಟುಗಳ ದರೋಡೆಯಾಗಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ರು. ಅಕ್ಟೋಬರ್ 16ರಂದೇ ಈ ದರೋಡೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಈ ಬಗ್ಗೆ ಸಂದೀಪ್ ದತ್ತ ಪಾಟೀಲ್ ಎಂಬುವವರು ನಾಸಿಕ್ನಲ್ಲಿ ದೂರು ನೀಡಿದ್ದು, ತಮ್ಮನ್ನ ಕೆಲವರು ಅಪಹರಿಸಿ 400 ಕೋಟಿ ರೂಪಾಯಿ ದರೋಡೆಯಲ್ಲಿ ಭಾಗಿಯಾಗಿದೆಯಾ ಎಂದು ಹಣ ನೀಡುವಂತೆ ಪೀಡಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ತನಿಖೆಯ ಸವಾಲುಗಳೇನು? ದರೋಡೆ ನಡೆದಿರುವ ಚೋರ್ಲಾ ಘಾಟ್ ಪ್ರದೇಶವು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ವ್ಯಾಪ್ತಿಗೆ ಬರುತ್ತದೆ. ಹೀಗಾಗಿ ಘಟನೆ ನಿಖರವಾಗಿ ಎಲ್ಲಿ ನಡೆದಿದೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿಲ್ಲ ಮತ್ತು ದರೋಡೆಯಾದ ಕಂಟೈನರ್ಗಳ ಬಗ್ಗೆಯೂ ನಿಖರ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ಬೆಳಗಾವಿಯ ಡಿವೈಎಸ್ಪಿ ನೇತೃತ್ವದ ತಂಡವು ಈ ಪ್ರಕರಣದ ಮೇಲ್ವಿಚಾರಣೆ ನಡೆಸ್ತಾ ಇದ್ದು, ನಾಸಿಕ್ ಪೊಲೀಸರೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ದರೋಡೆಯ ತಯಾರಿ ಮಹಾರಾಷ್ಟ್ರದಲ್ಲಿ ನಡೆದು ಕೃತ್ಯ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಡೆದಿದ್ರೆ ಮಹಾರಾಷ್ಟ್ರ ಪೊಲೀಸರೇ ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರಿಸಬಹುದು ಅಥವಾ ಕರ್ನಾಟಕ ಪೊಲೀಸರಿಗೆ ಪ್ರಕರಣವನ್ನ ಹಸ್ತಾಂತರಿಸಬಹುದು. ಪ್ರಸ್ತುತ ನಾಸಿಕ್ ಪೊಲೀಸರು ಬಂಧಿಸಿರುವಂತಹ ಆರೋಪಿಗಳನ್ನ ವಿಚಾರಣೆ ನಡೆಸಲು ಕರ್ನಾಟಕದ ತಂಡ ಕಾಯ್ತಾ ಇದೆ. ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕರೆ ತನಿಖೆಯನ್ನ ತೀವ್ರಗೊಳಿಸಲು ಬೆಳಗಾವಿ ಪೊಲೀಸರು ಸಿದ್ಧರಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.